ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸಾರಿ ಸ್ವಲ್ಪ ನಿಮಗೆಲ್ಲ ಹಿಂಸೆ ಆಯ್ತೇನ, ಅದು ಸ್ವಲ್ಪ ಲೇಟ್ ಆಯ್ತಲ್ಲ. ಬಹಳ ವರ್ಷಗಳೇನಿಲ್ಲ, ಮೊನ್ನೆ ಲೋಕಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ 2 ಬಾರಿ ನಮ್ಮ ರಾಘವೇಂದ್ರ ಅವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು ಇನ್ನೂ ನನಗೆ ಮನಸ್ಸಿನಿಂದ ಮಾಸಿಲ್ಲ. ಆದರೆ ಇವತ್ತಿನ ದಿನ ಸ್ವಲ್ಪ ಮಾಧ್ಯಮದ ಸ್ನೇಹಿತರು ಸ್ವಲ್ಪ ಸಮಸ್ಯೆನೂ ಆಯಿತು. ಇವತ್ತು ಅಲ್ಲಿ ಕಮ್ಯುನಿಕೇಷನ್ ಗ್ಯಾಪಲ್ಲಿ ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸ್ತೀನಿ. ಇವತ್ತು ನಾನು ಬಂದಿರತಕ್ಕಂಥ ಉದ್ದೇಶ ಹಲವಾರು ವರ್ಷಗಳ ಬೇಡಿಕೆ, ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆದಂಥ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಅವರ ಮುಂದಿನ ದೊಡ್ಡ ಮಟ್ಟದ ದೂರದೃಷ್ಟಿ ಏನಿತ್ತು, ಅದ್ರ ಜೊತೆಗೆ ಅವರ ಜೊತೆಯಲ್ಲಿ ಒಬ್ಬ ತಾಂತ್ರಿಕ ತಜ್ಞರಾಗಿ ರಾಜ್ಯದ ಹಲವಾರು ಅಭಿವೃದ್ಧಿಗೆ ಪೂರಕವಾದಂಥ ಐತಿಹಾಸಿಕವಾದಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲೇ ಪ್ರಾರಂಭ ಆದಂಥ ಈ VISL ಕಾರ್ಖಾನೆ ಹಲವಾರು ರೀತಿಯ ಏಳು ಬೀಳುಗಳ ನಡುವೆ ಇನ್ನೂ ಸ್ವಲ್ಪ ಉಸಿರಿಟ್ಕೊಂಡಿರ್ತಕ್ಕಂಥದ್ದೇನಿದೆ. ರಾಘವೇಂದ್ರ ಅವರು ಈ ಕಾರ್ಖಾನೆಯನ್ನು ಉಳಿಸಲೇಬೇಕು ಅಂತ ಹೇಳಿ ಅವರು ಲೋಕಸಭಾ ಸದಸ್ಯರಾಗಿ ಹಲವಾರು ವರ್ಷಗಳಿಂದ ಅವರ ಪ್ರಯತ್ನ ಏನಿದೆ ಅನ್ನೋದು ನನ್ನ ಗಮನದಲ್ಲಿದೆ. ನಮಗೆ ದಿವಂಗತ ಅಪ್ಪಾಜಿಗೌಡರು ಅವರು ಸಹ ಈ ವಿಷಯದಲ್ಲಿ 1900 ಅಲ್ಲಿ ಒಬ್ಬ ಕಾರ್ಮಿಕರಾಗಿ ಅಲ್ಲಿಂದ ಶಾಸಕರಾಗಿ ಆ ಕಾರ್ಖಾನೆ ಉಳಿಸಬೇಕು ಅಂತ ಹೇಳಿ 1989-90ನೇ ಇಸ್ವಿಯಿಂದ ಅವರ ನಿರಂತರವಾದಂಥ ಹೋರಾಟವು ಇವತ್ತು ನನ್ನ ಕಣ್ಮುಂದೆ ಇದೆ. ನಾಡಿನ ಜನತೆಯ ಆಶೀರ್ವಾದದಿಂದ ಮತ್ತು ಭಗವಂತನ ಆಶೀರ್ವಾದದಿಂದ ಅವಕಾಶ ಈ ಬಾರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೇಂದ್ರದಲ್ಲಿ 3ನೇ ಬಾರಿಗೆ ಸರ್ಕಾರ ಏನು ರಚನೆ ಆಗಿದೆ ಕೇಂದ್ರದಲ್ಲಿ, ಅವರ ನಿರ್ಧಾರದ ಹಿನ್ನೆಲೆಯಲ್ಲಿ ರಾಷ್ಟ್ರದಲ್ಲಿ ಇವತ್ತು ಕೇಂದ್ರದಲ್ಲಿ ಭಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಉಕ್ಕು ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಚಿವನಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಕಾಕತಾಳೀಯ. ಇವತ್ತು ಭದ್ರಾವತಿಯ ಈ ಕಾರ್ಖಾನೆಯನ್ನು ಉಳಿಸಲೇಬೇಕು ಅಂತಕ್ಕಂಥದ್ದು ಎಲ್ಲರ ಭಾವನೆಗಳೇನಿದೆ, ಸಂಪೂರ್ಣವಾದಂಥ ಮಾಹಿತಿಗಳನ್ನು ಪಡಿಬೇಕು ಅಂತಲೇ ನಾನು ಮತ್ತು ನಮ್ಮ ಸೇಲ್ನ ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಅಧ್ಯಕ್ಷರೇನಿದ್ದಾರೆ, ವ್ಯವಸ್ಥಾಪಕ ನಿರ್ದೇಶಕರು ಅಧ್ಯಕ್ಷರು ಆಗಿರ್ತಕ್ಕಂಥ ಅಮರೇಂದ್ರ ಪ್ರಕಾಶ್ ಅವರು ನಾನು ಇಬ್ಬರು ಇವತ್ತೇನು ಬಂದಿದ್ದೇವೆ, ಮಾಹಿತಿಗಳನ್ನು ಪಡೆದಿದ್ದೇವೆ. ಎಲ್ಲ ರೀತಿಯಲ್ಲಿ ನಮ್ಮ ಕಾರ್ಖಾನೆಯ ಕಾರ್ಮಿಕರಿರ್ಬೋದು, ಆಡಳಿತ ವರ್ಗ ಇರ್ಬೋದು ಮತ್ತು ಹಲವರು ಅವರವರ ಅನುಭವಗಳ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾಹಿತಿಗಳನ್ನು ಪಡೆದಿದ್ದೇವೆ. ಈಗಾಗಲೇ ಕೇಂದ್ರದಲ್ಲಿ ಲೋಕಸಭೆಯ ಕಲಾಪಗಳೇನು ನಡೀತಾ ಇದೆ, ಕಲಾಪಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳನ್ನು ನಾನು ಸಾರ್ವಜನಿಕವಾಗಿ ಪ್ರಕಟ ಮಾಡಲಿಕ್ಕಾಗಲ್ಲ. ಅದ್ರ ಜೊತೆಗೆ ನಾನು ಈ ಇಲಾಖೆಯ ಅಧಿಕಾರವನ್ನು ವಹಿಸ್ಕೊಂಡಾಗ ನಮ್ಮ ರಾಜ್ಯದವರೇ ರಾಜ್ಯಸಭಾ ಸದಸ್ಯರು, ನಮ್ಮ ಕಾಂಗ್ರೆಸ್ನ ಹಿರಿಯ ಸದಸ್ಯರು ಜಯರಾಮ್ ರಮೇಶ್ ಅವರು 5 ಪ್ರಶ್ನೆಗಳನ್ನು 5 ಕಾರ್ಖಾನೆಗಳ ವಿಷಯದಲ್ಲಿ ನನ್ನ ಮುಂದೆ ಇಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಮಾಹಿತಿಗಳನ್ನು ಪಡೀಲಿಕ್ಕೇನು ಬಂದಿದ್ದೇನೆ ಶಿವಮೊಗ್ಗಕ್ಕೆ, ಭದ್ರಾವತಿಗೆ. ಮುಂದಿನ ದಿನಗಳಲ್ಲಿ ಇದರ ಕಾರ್ಖಾನೆಯ ವಿಷಯದಲ್ಲಿ ಏನು ತೀರ್ಮಾನಗಳಾಗ್ಬೋದು ಅಂತಕ್ಕಂಥದ್ದನ್ನು ಎಲ್ಲ ರೀತಿ ಸಾಧಕ ಬಾಧಕಗಳು, ಇಲ್ಲಿಯ ಕಾರ್ಮಿಕರ ಬದುಕುಗಳೇನಿದೆ
ಆ ಬದುಕಿರ್ಬೋದು, ಆ ಕಾರ್ಖಾನೆ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿರ್ತಕ್ಕಂಥ ಕಾರ್ಖಾನೆಯನ್ನು ಉಳಿಸ್ತಕ್ಕಂಥ ನಿಟ್ಟಲ್ಲಿ ಏನು ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸ್ವಲ್ಪ ಮಾಹಿತಿಗಳೇನು ಪಡ್ಕೊಂಡಿದ್ದೇನೆ. ಸದ್ಯದಲ್ಲೇ ಅದರ ಬಗ್ಗೆ ತೀರ್ಮಾನಗಳನ್ನು ಮಾಡ್ತೀವಿ. ಸರ್, ಪಂಚರತ್ನ ಯೋಜನೆ ಬಂದಾಗ ನೀವು ಕೂಡ ಅಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಮಾತು ಕೊಟ್ಟಿದ್ದೀರಾ, ಉಳಿಸ್ಕೊಡ್ತೀನಿ, ಯಾವ ಕಾರಣಕ್ಕೂ ಇದು ಬಿಡಲ್ಲ, ದೇವೇಗೌಡರು ಕಲ್ತಿರೋದಂತ ನಾವು ಬಿಟ್ಕೊಡಲ್ಲ ಅಂತ ಹೇಳ್ತೀನಿ ಸರ್. ಈಗ ತುಂಬ ನಿರೀಕ್ಷೆ ಇಟ್ಕೊಂಡಿದೆ ಸರ್, ಏನು ಬರೋ ಬಜೆಟಲ್ಲಿ ಒಂದು ಅವಕಾಶ ಇದೆಯಾ ಅಂತ ಸರ್? ಇಲ್ಲಿ ಬಜೆಟ್ನಲ್ಲಿ ತರ್ತಕ್ಕಂಥದ್ದೇನಿಲ್ಲ. ಇದು ಇವತ್ತು ಈ ಒಂದು ಕಾರ್ಖಾನೆ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮರ್ಜರ್ ಏನಿದೆ, ನಮ್ಮ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ ಈ ಒಂದು ಸಂಸ್ಥೆಯನ್ನು 98ರಲ್ಲಿ ಈ ಒಂದು ಕಾರ್ಖಾನೆಯನ್ನು ಮರ್ಜ್ ಮಾಡಿರ್ತಕ್ಕಂಥದ್ದೇನಿದೆ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಕಾರ್ಖಾನೆ ಇದು. ಹಲವಾರು ರೀತಿಯ ಅವಕಾಶಗಳಿದೆ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ ಕಾರ್ಯಕ್ರಮ ಏನಿದೆ, ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು. ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಒಂದು 2017ರಲ್ಲಿ ಒಂದು ನ್ಯಾಷನಲ್ ಪಾಲಿಸಿಯನ್ನು ಈ ಒಂದು ನಮ್ಮ ಉಕ್ಕು ತಯಾರಿಕೆಯಲ್ಲಿ, ಸ್ಟೀಲ್ ತಯಾರಿಕೆಯಲ್ಲಿ ಯಾವ ಒಂದು ತೀರ್ಮಾನಗಳನ್ನು ಹೇಳಿದ್ದಾರೆ. 2017ರ ಪಾಲಿಸಿ ಪ್ರಕಾರ 2030ಕ್ಕೆ ನಮ್ಮ ದೇಶದಲ್ಲಿ 300 ಮಿಲಿಯನ್ ಟನ್ ಕಬ್ಬಿಣವನ್ನು ಸ್ಟೀಲನ್ನು ಇವತ್ತು ನಾವು ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಒಂದು ಗುರಿ ಏನಿದೆ, ಆ ಗುರಿಯನ್ನು ಮುಟ್ಟತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ಏನೋ ಒಂದು ಕಾರ್ಯಕ್ರಮಗಳು ಪ್ರಾರಂಭ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಏನು ಮಾಡ್ಬೋದು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.